ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಂಗಳವಾರನೇ ಮಾಡೋದು ಯಾಕೆ? ಕುಜ ಹೆಂಗ್ ಹುಟ್ಟದ ಅನ್ನುವಂತ ಕತೆಗೆ ಹೋದ್ರೆ ಇದು ಉತ್ತರ ಸಿಗುತ್ತೆ. ಒಂದು, ಅವನು ಅಗ್ನಿ ಅಂಶದಿಂದ ಜನನ ಆಗಿರುವಂತವನು. ಇದಕ್ಕೆ ಇನ್ನೊಂದು, ಹಿರಣ್ಯಾಕ್ಷನ ಮಗಳು ವಿಕೇಶಿ ಅಂತ, ಅವಳ ಮಗಳು ಕೇಶ ಅಂತ. ಅವಳು ವಾಯುವಿಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ಶಿವ ಬರ್ತಾನೆ, ಇದನ್ನ ಕದ್ದು ಅಗ್ನಿ ನೋಡ್ತಾ ಇದ್ದಾನೆ. ಅಗ್ನಿ ನೋಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಗ್ನಿರ ಕಡೆ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಆ ಜಾಗ ಎಲ್ಲ ಶೆಕೆ ಜಾಸ್ತಿ ಆಗುತ್ತೆ. ಈ ಶಿವನಿಗೆ ಬೆವರಿನ ಹನಿ ಉತ್ಪತ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಕೇಶ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಶಿವನ ಬೆವರನ್ನ ನುಂಗ್ಬಿಡ್ತಾಳೆ. ಆ ಶಿವನ ಅಂಶವನ್ನ ನುಂಗಿದ ತಕ್ಷಣ ಏನಾಗ್ಬಿಡುತ್ತೆ, ಅವಳು ಕನ್ಸೀವ್ ಆಗ್ಬಿಡ್ತಾಳೆ. ಆ ಸಂದರ್ಭದಲ್ಲಿ ಅವಳ ಕೈಲಿ ಆಗಲ್ಲ ಅದನ್ನ ತಡ್ಕೊಳಕ್ಕೆ. ಅದನ್ನ ಏನ್ ಮಾಡ್ತಾಳೆ, ಭೂತಾಯಿಗೆ ವಿಸರ್ಜನೆ ಮಾಡ್ಬಿಡು. ಆಗ ಆ ಭೂತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಅದನ್ನ ತೆಗೆದುಕೊಂಡು ತನ್ನ ಗರ್ಭದಲ್ಲಿ ಆ ಮಗುವನ್ನ ಇಟ್ಕೊಂಡು ಆ ಮಗುವಿಗೆ ಜನನ ಕೊಡ್ತಾಳೆ. ಅವನೇ ಅಂಗಾರಕ. ಅದಕ್ಕೆ ಅವನ ಭೂಮಿ ಪುತ್ರ ಅಂತ ಕರಿತೀವಿ. ಅದಕ್ಕೆ ಅವನು ರೆಡ್ ಕಲರ್, ಕೆಂಪು ಕಲರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಭೂಮಿಯ ಮಡಲಲ್ಲಿ ಅವನು ಬೆಳೆದಿರೋದ್ರಿಂದ ಭೂಮಿ ಬಣ್ಣ ಅಂತ, ಕೆಂಪು ಬಣ್ಣ ಅಂತ. ಅದಕ್ಕೋಸ್ಕರ ಏನಂತಂದ್ರೆ, ಕುಜನು ಅಗ್ನಿಯ ಅಂಶದಿಂದ ಜನನಾಗಿದ್ದಾನೆ, ಸುಬ್ರಹ್ಮಣ್ಯನು ಇಲ್ಲಿ ಅಗ್ನಿಯ ಅಂಶದಿಂದ ಜನನಾಗಿದ್ದಾನೆ. ಅದರಿಂದ ಕುಜನಿಗೆ ಸುಬ್ರಹ್ಮಣ್ಯ ಅಧಿದೇವತೆ ಆಗ್ತಾನೆ. ಅದರಿಂದ ಕುಜದೋಷ ನಿವಾರಣೆ ಆಗಬೇಕು, ಕುಜನ ಅನುಕೂಲ ಆಗಬೇಕು ಅಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಮಂಗಳವಾರದ ದಿನ ಸುಬ್ರಹ್ಮಣ್ಯನ ಪೂಜೆ ಮಾಡೋದ್ರಿಂದ ಇಬ್ರು ಅಗ್ನಿ ತತ್ವಕ್ಕೆ ಕಾರಕರಾಗಿರೋದ್ರಿಂದ ನಿನ್ನ ದೋಷಗಳು ನಿವಾರಣೆ ಆಯ್ತು ಅಂತ.